ಫೈನಲಿ ನನ್ನ ಮುಹೂರ್ತ ಬ್ಲೌಸ್ ಲೈಕ್ ಪ್ರಾಪರ್ ರೌಂಡ್ ತರ ಬಂದ್ಬಿಟ್ಟು ಫಿಲ್ಲಿಂಗ್ ಇರುತ್ತೆ. ನಾನೇ ಕಸ್ಟಮೈಸ್ ಮಾಡ್ಸೋಣ ಅಂತ ಒಂದು ಬೊಟ್ಟಿಗೆ ಕುಟ್ಕಿದ್ದೀನಿ. ಇದೆಲ್ಲ ಗೋಪುರ ಡಿಸೈನು ಹುಡುಗಿ ಕುತ್ಕೊ ಬರೋದು. ನೀನು ಈ ಥರ ಮಾಡಿಸ್ಕೊ. ವರ್ಕಲ್ಲೂ ಯೂಟಿಲೈಸ್ ಮಾಡ್ಕೊತೀವಿ. ಓಕೆ ಅಲ್ಲ? ಅಡ್ರೆಸ್ ಎಲ್ಲ ಕ್ಯಾಪ್ಷನಲ್ಲಿ ಹಾಕ್ತೀವಿ. ಆಮೇಲೆ ಹಿಂದ್ಗಡೆ ಡಿಸೈನ್ ಚೆನ್ನಾಗಿದೆ. ಅರಿ ತೊಗೊಳಕ್ಕೆ ಕುರ್ಸಿ ಸಾಕಾಯಿತು. ಇವಾಗ ಬ್ಲೌಸಲ್ಲೇ ಕುರ್ಸಿ ಸಾಕಾಗ್ತಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದ್ರೆ, ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಅವ್ರು ಹೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ನಮ್ದು ಸ್ಯಾರಿ ಶಾಪಿಂಗ್ ಎಲ್ಲ ಆಗಿದೆ. ಸೊ ಅದ್ರದ್ದು ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕು. ನಾನೇ ಕಸ್ಟಮೈಸ್ ಮಾಡ್ಸೋಣ ಅಂತ ಒಂದು ಬೊಟ್ಟಿಗೆ ಕುಟ್ಕಿದ್ದೀನಿ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ. ಹೇಳಿ ಯಾವ ಶಾಪಿಗೆ ಹೋಗ್ತೀವಿ, ಎಷ್ಟು ಅಮೌಂಟ್ ಆಗುತ್ತೆ, ಯಾವ ತರ ಡಿಸೈನ್ ಹೇಳ್ತಾರೆ ಅಂತ ಎಲ್ಲ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಹೋಗೋಣ. ನಾವು ಇವಾಗ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇಳಿದಿದ್ದೀವಿ. ಯಾವ ಅಡ್ರೆಸ್ ಅಂತ ಹೇಳ್ತೀವಿ, ಬನ್ನಿ, ಲೆಟ್ಸ್ ಗೋ. ಮಾಪ್ರಭು, ನೀವೇನಿಲ್ಲಿ? ಎಲ್ಲೋದ್ರು ಎಲ್ಲಿ ಬಂದ್ರು ಇದನ್ನ ಮಾತ್ರ ಬಿಡಲ್ಲ. ನಾಯಿ ಸಿಕ್ಕಿದ್ರೆ ಸಾಕು ಓಡ ಹೋಗ್ಬಿಡೋದು. ಸಮಾಧಾನ ಆಯ್ತಾ? ನಿಂತರನೇ ಐತದು. ಇವಾಗ ರ್ಯಾಪಿಡೋ ಬುಕ್ ಮಾಡಿದ್ದೀವಿ. ಆಟೋ ಬರಬೇಕು, ಕಾಯ್ತಾ ಇದ್ದೀವಿ. ಬಂದ ತಕ್ಷಣ ಹೋಗೋದು. ಹೋಗ್ತಾ ಇದ್ದೀವಿ. ನಾವು ಬಂದಿರೋದು ಅಂತರ್ಯಾಗೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇನ್ಸ್ಟಾದಲ್ಲಿ ನೋಡಿರ್ತೀರಾ. ಆ ಮೂಲೆಯಿಂದ ಈ ಮೂಲೆ ಒಂದೊಳೆ ಬ್ಲೌಸಲ್ಲೇ ಕೊಡಕ್ಕೆ ಏನೋ ಮಾಡಂಗಿಲ್ಲ, ಒಂದೇ ಸಲ ಮದುವೆ ಆಗೋದು. ಬನ್ನಿ ಹೋಗುವ. ಫಸ್ಟ್ ಫ್ಲೋರ್ ಅಂತೆ ಇಲ್ಲಿರೋದು. ನೋಡಿ ಹೆಂಗೆ ಕೂತಿದ್ದಾಳೆ. ಕರ್ಕೊಬರೋದು ಹಿಂಗೆ ಕೂರ್ಸೋದು ನಮ್ಮನ್ನ. ಸ್ಯಾರಿ ತೊಗೊಳಕ್ಕೆ ಕುರ್ಸಿ ಸಾಕಾಯಿತು. ಇವಾಗ ಬ್ಲೌಸಲ್ಲೇ ಕುರ್ಸಿ ಸಾಕಾಗ್ತಿದೆ. ಒಳಗಡೆ ಯಾರಿಗೋ ಬೇರೆಯವ್ರಿಗೆ ಕಸ್ಟಮೈಸ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ನಾವು ವೈಟಿಂಗ್ ಪೀರಿಯಡ್. ವೈಟ್ ಫೀಲ್ಡಿಂದ ಅತ್ತಿಗುಪ್ಪೆಗೆ ಬಂದಿದ್ದೀವಿ. ಈ ಥರ ಡಿಸೈನ್ ಮಾಡೋಕ್ಕೆ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಇದೆಲ್ಲ ಗೋಪುರ ಡಿಸೈನು ಹುಡುಗಿ ಕುತ್ಕೊ ಬರೋದು. ನೀನು ಈ ಥರ ಮಾಡಿಸ್ಕೊ. ಇದು ಏನಂತಾರಲ್ಲ ಇದಕ್ಕೆ, ಲೆಹಂಗನ ಲಂಗನ. ಇಷ್ಟು ಅರ್ಧ ಇಂಚು ಹೈಲೈಟ್ ಮಾಡಿದರೆ, ಇಲ್ಲೂ ಸುಮ್ಮನೆ ಸಿಂಪಲ್ ವರ್ಕ್ ಇರೋದು. ನಿಮಗೆ ಇದೇ ಥರ ಸಿಂಪಲ್ ವರ್ಕ್ ಬೇಕಾ ಅಥವಾ ಸ್ವಲ್ಪ ಗ್ರ್ಯಾಂಡ್ ಬೇಕಾ? ಅಂದರೆ ತುಂಬ ಗ್ರ್ಯಾಂಡ್ ಅಲ್ಲ, ತುಂಬ ಸಿಂಪಲ್ ಅಲ್ಲ. ಅದು ನನಗೆ ಅರ್ಥ ಆಯ್ತು, ಆ ಕಾನ್ಸೆಪ್ಟ್ ಅರ್ಥ ಆಯಿತು. ಫ್ರಂಟ್ ಪಾರ್ಟಲ್ಲಿ ಏನಾದರೂ ಈ ಥರ ಹಾಕ್ಕೊಳ್ತೀರಾ? ಅಂದರೆ ಬೇರೆ ಕಲರ್ ಲ್ಯಾವೆಂಡರ್ ಯೂಸ್ ಮಾಡ್ಬೋದು. ವರ್ಕಲ್ಲೂ ಯೂಟಿಲೈಸ್ ಮಾಡ್ಕೊತೀವಿ. ಓಕೆ ಅಲ್ಲ? ಸೊ ಅದು ಸ್ವಲ್ಪ ಶೈನಿಂಗ್, ಬಿಕಾಸ್ ಇದು ಸ್ಯಾರಿನೇ ಬಂದುಬಿಟ್ಟು ಸ್ವಲ್ಪ ಕಂಟೆಂಪ್ರರಿ ಸ್ಟೈಲ್ ಇದೆ. ಸೊ ಆ ಬೀಡ್ಸ್ ಎಲ್ಲ ಆ್ಯಡ್ ಮಾಡುವಾಗ ಅದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಈ ಲ್ಯಾವೆಂಡರ್ ಕಲರ್ ಏನಿದೆ ಆ ಕಲರ್ದು ಬೀಡ್ಸ್ ಆ್ಯಡ್ ಆನ್ ಮಾಡ್ತೀವಿ. ಇದು ಸೆಲ್ಫ್ ಕಲರ್ ಬೇಡ. ಆ್ಯಂಡ್ ಓವಲ್ ಥರ ಇದೆ. ಇಲ್ಲಿ ಬಂದು ನಾನು ಸ್ವಲ್ಪ ಇನ್ನೂ ಗ್ರ್ಯಾಂಡಾಗೆ ಲೈಕ್ ಪ್ರಾಪರ್ ರೌಂಡ್ ಥರ ಬಂದ್ಬಿಟ್ಟು ಫಿಲ್ಲಿಂಗ್ ಇರುತ್ತೆ. ಕೆಳಗಡೆ ಅದಕ್ಕಿಂತ ಎಕ್ಸ್ಟ್ರಾ ವರ್ಕ್ ಇದೆಯಾ? ಇಲ್ಲಿ ಕೆಳಗಡೆ ನಿಮಗೆ ನಾನು ಇನ್ನೇನು ಹೇಳಿದೆ, ಬಾರ್ಡರ್ ಕೆಳಗಡೆ ಹೈಲೈಟ್ ಮಾಡ್ತೀವಂತ, ಅದೇ ಥರ ಅಲ್ಲೂ ಮಾಡ್ತಾ ಇರ್ತೀವಿ.
ಇದೇ ಇರಲಿ ಬ್ಯಾಗಿಗೆ. ಓಕೆ, ಯಾವುದಿರಲಿ ನಾನು ತೋರಿಸಿದ್ದು. ನಾನು ನೋಡಿರಲಿಲ್ಲ. ಏನಾದರೂ ಬೇರೆ ಸ್ಪೆಸಿಫಿಕೇಶನ್ಸ್ ಇದೆಯಾ? ಸ್ವಲ್ಪ ಲೂಸೇ ಇರಲಿ ಬಿಡು ಮೇಲೆ, ಸ್ವಲ್ಪ ಹಿಡ್ಕೊ. ದಿಸ್ ಇಸ್ ಸ್ಟುಡಿಯೋ, ಆಂತರ್ಯ ಸ್ಟುಡಿಯೋ ಅಂತ ನಾವು ಬಂದಿರೋದು. ಅಡ್ರೆಸ್ ಎಲ್ಲ ಕ್ಯಾಪ್ಷನಲ್ಲಿ ಹಾಕ್ತೀವಿ. ಆಮೇಲೆ ಇದೇನು ಸ್ಪೆಲ್ ಮಾಡಿ ಫ್ರೆಂಡ್ಸ್, ಕೆ ಎ ಕೆ ಎ ಕೆ ಕೆ ಅಂದಮೇಲೆ ಕಾ ಅಲ್ಲ, ಇದೇನು ಅಂತ ಕಮೆಂಟ್ ಮಾಡಿ. ಬ್ಲೌಸ್ ಎಲ್ಲ ಕೊಟ್ಟು ಬಂದ್ವಿ. ಈಗ ಒಳ್ಳೆ ಗೌಡ್ರು ಮನೆ ಬಾಡೂಟ ಬಡಿಯೋಣ ಅಂತ ಬಂದಿದ್ದೀವಿ. ಶರೀಫ್ ಬಾಯ್ ಬಿರಿಯಾನಿ ಅಂತ ಹೇಳಿದ್ರು. ಒಂದು ಚಿಕನ್ ಬಿರಿಯಾನಿ ಸ್ಮಾಲ್ಗೆ 360 ರೂಪಾಯಿ ಅಂತೆ. ಎಲ್ಲ ಬೇಡ, ನಮ್ಮ ಗೌಡ್ರ ಮನೆ ಹೋಟ್ಲು ಅಂತ ಹುಡ್ಕ ಬಂದಿದ್ದೀವಿ. ಇಲ್ಲಿ ಅಫೋರ್ಡಬಲ್ ಪ್ರೈಸೆಲ್ಲ ಇದೆ. ಮಟನ್ ಬಿರಿಯಾನಿ ಎಲ್ಲ 230 ರೂಪಾಯಿ ಇದೆ. ಪಕ್ಕ ಮನೆ ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ನೀವೇನಾರ ಬ್ಲೌಸ್ ಹಾಕಿ ಬಂದರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ, ಚೆನ್ನಾಗಿದೆ. ಕುಡಿ. ಎಲ್ಲ ಬಿಯರ್ ಬಾಟ್ಲು ಮಾಡ್ತಾರೆ, ನಾವೇನು ಸ್ಟ್ರೈಟ್ ಮಾಡ್ತೀರಿ ಅಂತಂದಿದ್ದ. ನಾವು ಸಂಪ್ರದಾಯ ಮನೆ ತರದವರು, ಹಂಗಾಗಿ ಅವೆಲ್ಲ ಮಾಡಲ್ಲ. ಶಾಂತ ಪಾಪ, ಒಳ್ಳೆ ಕಮೆಂಟ್ ಮಾಡಬೇಡಿ. ಮತ್ತೆ ಚೂರ ಅಂತ ಇತ್ತು. ಫಸ್ಟು ಪರೋಟ ಟ್ರೈ ಮಾಡೋಣ ಅಂತ ಪರೋಟ ತಗೊಂಡಿದ್ದೀವಿ. ಮಟನ್ ಚಾಪ್ಸ್, ಮಟನೇ ಇಲ್ಲ, ಮಟನ್ ಚಾಪ್ಸ್, ಬರೀ ಕರ್ಬೇವಿನ ಸೊಪ್ಪು ಇದೆ. ಎಕ್ಸ್ಟ್ರಾ ಅವಾಗ ಮೇಲೆ ಒಗ್ಗರಣೆ ಹಾಕಿಟ್ಟಿರೋದು. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ಇವಾಗ ತಿನ್ಬೇಕು, ತಿನ್ನೋದು ಮಟನ್ ತಿನ್ಬೇಕು ಇವಾಗ. ಬಾಬಾಯ್, ತಿನ್ನು. ಗೈಸ್, ನಮಗೆ ದೋಖಾಗಿದೆ. 2 ಪೀಸಿಗೆ 280 ರೂಪಾಯಿ. ಅಫೋರ್ಡಬಲ್ ಅಂದರೂ ಸರಿ. ಬಗನಿ ಕೊಟ್ಟೆ ದಪ್ಪು ಪೀಸ್. ನಿಜವಾಗ್ಲೂ ಪುರಿ ಮಟನ ಬೇರೆ ಮಟನ? ಅದಕ್ಕೆ ನಮ್ಮಪ್ಪ ಹೊರಗಡೆ ತಿನ್ಬೇಡ ಅನ್ನತ್ತೆ. ಈಗ ಮಿಕ್ಸ್ ಮಾಡ್ತಾರೆ. ನಾಯಿ ಮಟನು, ದನ ಮಟನ್ ಎಲ್ಲ ಹಾಕ್ತಾರೆ. ಟೆಸ್ಟ್ ಮಾಡ್ತೀನಿ. ಗೌಡ್ರಲ್ಲ ನಮಗೆ ಗೊತ್ತು ಪಕ್ಕ. ನಮಗೇನೋ ಡೌಟ್ ಹೊಡಿತಿದೆ. ಇಲ್ಲ ಸರಿ, ತಿನ್ನಿ. ನಾವು ತಿಂತೀವಿ, ನೀವು ತಿನ್ನಿ. ಪರೋಟ ಎಲ್ಲ ಆಯಿತು. ಇವಾಗ ಕುಸ್ಕ ತರಿಸ್ಕೊಂಡಿದ್ದೀವಿ. ಇದೊಂದು ಸಕ್ಕತ್ತಾಗಿದೆ. ಒಳ್ಳೆ ಊಟ ಮಾಡ್ಕೊ ಬಂದ್ವಿ. ಭರ್ಜರಿ ಗೌಡ್ರ ಮನೆ ಊಟ ಮಾಡಿದ್ವಿ. ಇವಾಗ ನಾನ್ ವೆಜ್ ತಿಂದಾದ್ಮೇಲೆ ಬಿಡ ತಿಂದ ಇರೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಬಿಡ ತಗೊಬಂದಿನಿ. ತಿನ್ಬೇಕಿದೆ. ಮಾತ್ರ ಫೋನಲ್ಲಿ ಕೊಟ್ಟೆ ಹೆಂಗಿದೆ ಮಾತೆ ಬರ್ತಾ ಇಲ್ವಾ? ಹೆಂಗಿದೆ ಅಂದರೆ ಸೇಮ್ ಬಿಡೋದಂಗಿದೆ. ಇಟ್ಕೊಳ್ಳಿ. ಹೊಟ್ಟೆ ಅಂತ ಕರ್ಕೊಂಡೋಗಿ ಚೆನ್ನಾಗಿ ತಿಂದು ಈಗ ಫುಲ್ ಹೊಟ್ಟೆ ಲೋಡ್ ಆಗಿದೆ ಅಂತೆ. ಸ್ವಲ್ಪ ದೂರ ನಡ್ಕೊ ಹೋಗ್ಬೇಕಂತೆ. ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಸ್ವಲ್ಪ ಅರ್ಗಿಸ್ಕೊಂಡು ಆಮೇಲೆ ಆಟೋ ಮಾಡ್ಕೋಬೇಕು. ತಿಂದ್ರೂ ಆಗಲ್ಲ, ತಿಂದೇದ್ರೂ ಆಗಲ್ಲ. ಬಿಡ ಅಂತೂ ಇನ್ನೂ ಚೆನ್ನಾಗಿದೆ. ಬಿಡ ಚೆನ್ನಾಗಿದೆ. ಇನ್ನೊಂದು ತಗೋಬೇಕಿತ್ತು ನಡಿ. ಅಷ್ಟೇ. ರೋಡಲ್ಲಿ ಗುದ್ದಿದ್ದವ್ರು ಹಾಕೊಂಡು ಫಸ್ಟು. ನೆಕ್ಸ್ಟ್ ನಾವು ಇದೇ ವ್ಲಾಗ್ನ ನಾವು ಬ್ಲೌಸ್ ಇಸ್ಕೊತೀವಲ್ಲ ಅವಾಗ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬಾಯ್. Several days later. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಅಂತರ್ಯ ಸ್ಟುಡಿಯೋಗೆ ಬಂದಿದ್ದೀವಿ. ನನ್ನ ಮುಹೂರ್ತ ಬ್ಲೌಸ್ ಇಸ್ಕೊಂಡು ಹೋಗೋಣ ಅಂತ. ಸೊ ಅದು ಹೆಂಗೆ ಮಾಡಿರ್ತಾರೆ ನೋಡೋಣ ಬನ್ನಿ. ಔಟ್ಪುಟ್ ಯಾವ ಥರ ಬಂದಿರುತ್ತೆ, ಏನೇನು ಡಿಸೈನ್ ಮಾಡಿದ್ದಾರೆ ನೋಡೋಣ ಬನ್ನಿ. ಒಂದು ಚೂರು ಐಡಿಯಾ ಇಲ್ಲ, ನೋಡೋಣ ಬನ್ನಿ. ಬನ್ನಿ ಜನರೇ.
ಫೈನಲಿ ನನ್ನ ಮುಹೂರ್ತ ಬ್ಲೌಸ್. ಪಿಕಾಕ್ ಪ್ಯಾಟ್ರನಲ್ಲಿ ಮಾಡಿದ್ದಾರೆ, ನವಿಲು ಕಲರ್ ಕಾಂಬಿನೇಷನ್ ಎಲ್ಲ ಮಾಡಿ ವರ್ಕ್ ಮಾಡಿದ್ದಾರೆ. ಸಕ್ಕತ್ತಾಗಿ ಬಂದಿದೆ, ನಂಗೆ ಸಕ್ಕತ್ ಇಷ್ಟ ಆಯಿತು. ಇಲ್ಲೆಲ್ಲ ಬುಟ್ಟಾಸ್ ಇಟ್ಟಿದ್ದಾರೆ. ಈ ಸೈಡು ಸೇಮ್, ಇಲ್ಲಿ ಬೀಟ್ಸ್ ಹಾಕಿದ್ದಾರೆ. ಹಿಂದ್ಗಡೆ ಡಿಸೈನ್ ಚೆನ್ನಾಗಿದೆ. ಇವಾಗ ವೇರ್ ಮಾಡಿದರೆ ಯಾವ ಥರ ಕಾಣ್ತಾರೆ, ಹೋಗಿ ನೋಡ್ಕೊ ಬನ್ನಿ. ಹೋಗಿ